ಸೊ ಹಾಯ್ ಫ್ರೆಂಡ್ಸ್, ಇವಾಗ ನೀವು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇಮೇಜ್ ಆರ್ಟ್ ಏನಿದಾವೆ ನೋಡಿ, AI ಇಮೇಜ್ ಜನರೇಟೆಡು ಮತ್ತು ಈ ಥರ ವೀಡಿಯೋಸ್ ಎಲ್ಲನೂ ತುಂಬ ಟ್ರೆಂಡಿಂಗಲ್ಲಿದ್ದಾವೆ. ಈ ಥರ ಇಮೇಜನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಂದರೆ ಇದಕ್ಕೆ ಯಾವುದೇ ಥರ ನಾನು ಪ್ರಾಜೆಕ್ಟು ಕೊಟ್ಟಿರಲ್ಲ, ಏನೂ ಕೊಟ್ಟಿರಲ್ಲ. ನಿಮಗೆ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಮತ್ತು ಕಾಮೆಂಟ್ ಮಾಡೋದನ್ನ ಮರೆಯೋಕೆ ಹೋಗ್ಬಿಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 15Kನ ಕಂಪ್ಲೀಟ್ ಮಾಡಿ. ಓಕೆ, ಇವಾಗ ನಾವು ವಿಡಿಯೋ ಶುರು ಮಾಡೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇಮೇಜಸ್ ಎಲ್ಲನೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದ್ದಾವೆ. ಇದನ್ನು ನೀವು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಯಾವ ರೀತಿ ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ. ನಿಮ್ಮ ಫೋಟೋ ಮತ್ತು ನಿಮಗೆ ಯಾರಾದರೂ ಫೋಟೋ ಇದ್ದರೆ ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಇವಾಗ ವಿಡಿಯೋ ಶುರು ಮಾಡೋಣ ಬನ್ನಿ. ಸೊ ನೀವು ಮೊದಲಿಗೆ ಏನು ಮಾಡ್ಕೊಳ್ಳಿ ಅಂದರೆ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡಾದ ನಂತರ ಇಲ್ಲಿ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ GORK ಅಂತ ಗ್ರಾಕ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ ನಂತರ ಇಲ್ಲಿ ಏನು ಮಾಡ್ಕೊಳ್ಳಿ ಅಂದರೆ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಫಸ್ಟಿಗೆ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ಜಿಮೇಲ್ ಇರ್ತದೆ, ಜಿಮೇಲಿಂದ ನೀವು ಸೈನ್ ಅಪ್ ಮಾಡ್ಕೋಬೇಕಾಗುತ್ತೆ. ಸೈನ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಸೈನ್ ಅಪ್ ಮಾಡ್ಕೊಂಡಾದ ನಂತರ ಸಕ್ಸಸ್ಫುಲಿ ಅಂತ ಬೀಳುತ್ತೆ. ನಾನು ಆಲ್ರೆಡಿ ಸಕ್ಸಸ್ಫುಲಿ ನಾನು ಸೈನ್ ಅಪ್ಪನ್ನು ಮಾಡ್ಕೊಂಡಿದ್ದೀನಿ. ಅದರಿಂದ ಇಲ್ಲಿ ಆಲ್ರೆಡಿ ಅದು ಸೈನ್ ಅಪ್ ಆಗಿರೋದು ಬಂದಿರುತ್ತೆ. ಓಕೆ, ಇವಾಗ ಇಲ್ಲಿ ಈ ಥರ ಓಪನ್ ಆಗುತ್ತೆ. ನಿಮಗೆ ಈ ಥರ ಡ್ಯಾಶ್ಬೋರ್ಡ್ ಓಪನ್ ಆದಾಗ ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಇಲ್ಲಿ ಸರ್ಚ್ ಬಾರ್ ಇದೆ. ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಕಾಣ್ತಾ ಇದೆ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಗ್ಯಾಲರಿ ಆಪ್ಷನ್ ಕಾಣ್ತಾ ಇದೆ. ಈ ಗ್ಯಾಲರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ಅಪ್ಲೋಡ್ ಫೈಲ್ಸ್ ಅಂತ ಕೇಳ್ತಾ ಇದೆ. ಅಪ್ಲೋಡ್ ಫೈಲ್ಸ್ ಮೇಲೆ ಕೇಳ್ತಾ ಇದೆ. ಅದಂತರ ಕೆಳಗಡೆ ಸೆಲೆಕ್ಟ್ ಫೈಲ್ಸ್ ಅಂತ ಕೇಳ್ತಾ ಇದೆ. ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನಿಮ್ಮ ಗ್ಯಾಲರಿಗೆ ಬನ್ನಿ. ನಿಮ್ಮ ಫೈಲ್ಸ್ ಏನು ತೊಗೊಂಡು ಫೈಲ್ಸಲ್ಲಿ ಬನ್ನಿ. ಫೈಲಲ್ಲಿ ಬಂದು ನೀವು ಯಾವ ಇಮೇಜನ್ನು ಕ್ರಿಯೇಟ್ ಮಾಡ್ಕೋಬೇಕು ನೋಡಿ, ಆ ಒಂದು ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಕೆಲವೊಂದು ಇಮೇಜನ್ನು ತೊಗೊಳ್ಳಲ್ಲ, ಕೆಲವೊಂದು ಇಮೇಜನ್ನು ತೊಗೊಳುತ್ತೆ. ಯಾವ ಇಮೇಜ್ ಬೇಕು ನೋಡಿ ಆ ಇಮೇಜನ್ನು ತೊಗೊಂಡು ಇಲ್ಲಿ ಏನು ಮಾಡ್ಕೊಳ್ಳಿ ಅಂದ್ರೆ ನಾನು ಇವಾಗ ಒಂದು ಇಮೇಜನ್ನು ತೊಗೊಂಡಿದ್ದೀನಿ. ಈ ಇಮೇಜನ್ನು ತೊಗೊಂಡಿದ್ದೀನಿ. ಇದು ಅಪ್ಲೋಡ್ ಆಗೋವರೆಗೂ ವೇಟ್ ಮಾಡಿ. ಅಪ್ಲೋಡ್ ಆಗೋವರೆಗೂ ವೇಟ್ ಮಾಡಿದಾದ ನಂತರ ಇಲ್ಲಿ ನೀವು ಟೈಪಿಂಗ್ ಮಾಡ್ಕೋಬೇಕಾಗುತ್ತೆ. ಕನ್ವರ್ಟ್ ದಿಸ್ ಇಮೇಜ್ AI ಅಲ್ಲ, ಗ್ಲೋಬ್ಲಿ ಏನಿದೆ ಆ ಒಂದು ನಾನು ಇಲ್ಲಿ ಪ್ರಾಂಪ್ಟನ್ನು ನಿಮಗೆ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಅದನ್ನು ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಟೈಪಿಂಗ್ ಮಾಡ್ಕೊಂಡು ಕನ್ವರ್ಟ್ ದಿಸ್ ಇಮೇಜ್ ಗ್ಲೋಬ್ಲಿ ಆರ್ಟ್ ಅಂತ ಈ ಥರ ಸರ್ಚ್ ಇದೇ ಥರ ಟೈಪಿಂಗ್ ಮಾಡ್ಕೊಂಡು ನೀವು ಇದೇ ಥರ ಟೈಪಿಂಗ್ ಮಾಡ್ಕೊಳ್ಳಿ. ಇದು ಪ್ರಾಂಪ್ಟ್ ಬೇಕಾಗಿತ್ತು ಅಂದರೆ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನಿಂದ ನೀವು ಕಾಪಿ ಮಾಡ್ಕೊಂಬಂದು ಇಲ್ಲಿ ಯಾವ ಇಮೇಜನ್ನು ಆ್ಯಡ್ ಮಾಡ್ಕೊತಾರೆ ನೋಡಿ ಆ ಇಮೇಜ್ಗೆ ನೀವು ಪೇಸ್ಟ್ ಮಾಡ್ಕೊಂಡು ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ, ಏರೋ ಮಾರ್ಕು. ಈ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ಇಮೇಜ್ ಏನಿದೆ ನೋಡಿ, ಇಮೇಜ್ ಜನ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಒಂದು 2 ಇಮೇಜನ್ನು ಕೊಟ್ಟಿರ್ತಾರೆ. ಇಲ್ಲಿ 2 ಇಮೇಜ್ ಕೊಟ್ಟಿದ್ದಾರೆ ನೋಡಿ. ಈ ಥರ 2 ಇಮೇಜನ್ನು ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಯಾಕಂದರೆ ಇಮೇಜ್ ಎಲ್ಲನೂ ಕರೆಕ್ಟಾಗಿ ಕನ್ವರ್ಟ್ ಆಗಿ ಅದು ಬರಬೇಕಂದ್ರೆ ಒಂದು ಸ್ವಲ್ಪ ವೇಟ್ ಮಾಡಬೇಕು. ಮತ್ತು ಡೌನ್ಲೋಡ್ ಆಗೋಕ್ಕೂ ಒಂದು ಸ್ವಲ್ಪ ವೇಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೇಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬನ್ನು ಮಾಡಿ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಈ ವಿಡಿಯೋ ಯಾವ ರೀತಿ ನಿಮಗೆ ಜುಬ್ಲಿ ಆರ್ಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಓಪನ್ ಆಗ್ತಾ ಇದೆ. ಇವಾಗ ಆಯಿತು ನೋಡಿ. ಅಷ್ಟೇನು ಇದ್ರ ಥರ ಆಗ್ತಾಯಿಲ್ಲ, ಯಾಕಂದರೆ ಕರೆಕ್ಟಾಗಿ ಅದು ಇಮೇಜ್ ಯಾವ ರೀತಿ ಇದೆ ನೋಡಿ ಅದೇ ಥರ ನೋಡಿ. ಆ ಹಿಂದೆ ಬ್ಯಾಕ್ಗ್ರೌಂಡ್ ಆಯಿತು ಮತ್ತು ಆ AI ಇದಾಯಿತು, ಜನ್ರೇಟೆಡ್ ಆಯಿತು. ಈ ಥರ ನಿಮಗೆ ಎಲ್ಲನೂ ಇಲ್ಲಿ ಈ ಥರ ಬರುತ್ತೆ. ಇವಾಗ ಆ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ ನಂತರ ಏನಿಲ್ಲ, ಸಿಂಪಲಾಗಿ ಇಲ್ಲಿ ಕೆಳಗಡೆ ಸೇವ್ ಅಂತ ಇದೆ. ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಇಮೇಜ್ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದ ನಂತರ ನೀವು ಯಾವ ವಿಡಿಯೋಗೆ ಬೇಕಾದರೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಅದೇ ಥರ ಮತ್ತೆ ನೀವು ಬೇರೆ ಏನಾದರೂ ಕಪಲ್ಸ್ ಫೋಟೋ ಆಯಿತು, ಇದೇ ಥರ ನೀವು ಸಿಂಗಲ್ ಫೋಟೋ ಆಯಿತು, ಈ ಥರ ಎಲ್ಲನೂ ಸ್ಟೇಟಸಲ್ಲಿ ಹಾಕೋಬೋದು. ಮತ್ತು ಬೇಗ 15K ಸಬ್ಸ್ಕ್ರೈಬನ್ನು ಕಂಪ್ಲೀಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಸಪೋರ್ಟ್ ಮಾಡಿ. ಬೈ ಫ್ರೆಂಡ್ಸ್, ಟೇಕ್ ಕೇರ್.